ಅಜ್ನಿ ಡಬ್ಲ್ಯೂ ಆಫ್ಲಿಂಗ್ WP7 ಕಪಲ್ ಆಗಿದ್ದ ಅಜ್ನೀದ್ ಇವರಿದ್ದು. ಸೊ ಕೃಷ್ಣರಾಜಪುರಂದು ಕಪಲ್ ಆಗಬೇಕಾಗಿತ್ತು, ಆದರೆ ಅವತ್ತು ಅಜ್ನೀದ್ ಕಪಲ್ ಆಗಿದೆ ಗೈಸ್. ನಮಸ್ಕಾರ ಗೈಸ್, ಎಲ್ಲರಿಗೂ ಶೇಷಾಚಲ TV ಚಾನಲ್ಗೆ ಸ್ವಾಗತ. ಗೈಸ್, ನಿಮಗೆ ಸ್ಟೇಷನ್ ಗೊತ್ತಾಯಿತು ಅಂತ ಅನಿಸುತ್ತೆ. ನಿಮಗೆ ಸ್ಟೇಷನ್ ಗೊತ್ತಾಗಿದೆ ಅನಿಸುತ್ತೆ. ಸೊ ಗೊತ್ತಿಲ್ಲದೆ ಇದ್ದವ್ರಿಗೆ ಇದು ಬ್ಯಾಂಗ್ಳೂರ್ ಸಿಟಿ ರೈಲ್ವೆ ಸ್ಟೇಷನ್ ಗೈಸ್. ಬೆಂಗಳೂರು ಸಿಟಿ ಕ್ಯಾಪಿಟಲ್ ಇದೇ ಮೇನ್ ಸ್ಟೇಷನ್ನು, ಸಿಟಿ ಜಂಕ್ಷನ್. ಹಾಗಾಗಿ ಇವತ್ತು ನಾನು ಯಾವ ಟ್ರೈನ್ ಕ್ಯಾಪ್ಚರ್ ಮಾಡೋಕ್ಕೆ ಬಂದಿದ್ದೀನಿ ತಮ್ಮನೆಲ್ಲ ಗೊತ್ತಾಗುತ್ತೆ. ಸೊ ಬೆಳಗಾವಿ ಮೈಸೂರು ವಿಶ್ವಮಾನವ ಎಕ್ಸ್ಪ್ರೆಸ್ ಗೈಸ್, ಬೆಳಗಾವಿಯಿಂದ ಮೈಸೂರು ಓಡೋಂಥ ರೈಲು. ಇದಕ್ಕೆ ಆಲ್ಮೋಸ್ಟ್ ಎಲ್ಲರೂ ಜನರಲ್ಲೇ ಇದೆ, ಎಕ್ಸೆಪ್ಟ್ ಒಂದು 4-5 ಕೋಚ್ ಮಾತ್ರ. ಯಾವುದು 4 ಕೋಚು, 3 ನಾನ್ ರಿಸರ್ವ್ಡು ಅಂದರೆ ರಿಸರ್ವೇಷನ್ ಇದೆ, ಆದರೆ ಅದರಲ್ಲಿ AC ಇಲ್ಲ. ಆಮೇಲೆ AC ಜನರಲ್ ಕೋಚು. ಉಳಿದಿದ್ದು ಮುಂದ್ಗಡೆ 2 ಜನರಲ್ಲಿದೆ, ಇನ್ನೊಂದು ಬ್ರೇಕ್ ಇದೆ, ಅದಕ್ಕೆ 1 ಜನರಲ್ಲಿದೆ. ಸೊ ಇವಾಗ ಯಾವುದಕ್ಕೆ ಬರುತ್ತೆ ಅಂತ ಕಾಯ್ತಿದ್ದೀನಿ ಗೈಸ್, ಅದಿನ ನಂಗೆ ಗೊತ್ತಾಗ್ತಿಲ್ಲ. ಇನ್ನು ಯಶವಂತಪುರ ಜಂಕ್ಷನಲ್ಲಿದೆ. ಸೊ ಬನ್ನಿ ಗೈಸ್, ನೋಡೋಣ ಎಷ್ಟು ಗಂಟೆಗೆ ಹೊರಡುತ್ತೆ ಇನ್ನೂ ಗೊತ್ತಿಲ್ಲ. ಮೋಸ್ಟ್ಲಿ ಯಶವಂತಪುರಿಂದ ಇವಾಗ ಹೊರಟಿರುತ್ತೆ. ಸೊ ಬನ್ನಿ ಗೈಸ್, ನೋಡ್ಕೊಂಡು ಬರೋಣ. ಗೈಸ್, ಮೋಸ್ಟ್ ಆಫ್ ದ ಪೀಪಲ್ ಕೇಳ್ತೀರಾ ಯಾಕೆ ನಾನು ಇವತ್ತು ಬೆಂಗಳೂರು ಸ್ಟೇಷನಿಗೆ ಬಂದು ವಿಶ್ವಮಾನವನೇ ಮಾಡ್ತಿದ್ದೀನಿ ಅಂತ ಗೈಸ್. ಯಾಕಂದರೆ ನಾನು ವಿಶ್ವಮಾನವ ಫೇಸ್ ರಿವೆಲ್ ಆದಾಗಿಂದ ವೀಡಿಯೋ ಮಾಡಿಲ್ಲ, 1ರಲ್ಲಿ ಆಗಿತ್ತು. ಆದರೆ ಅದು ಯಾವಾಗ ಅಂದರೆ ಫೇಸ್ ರಿವೆಲ್ ಆದಾಗ ಅದು ಎಲ್ಲ ಮಿಕ್ಸ್ಡ್ ಇತ್ತಲ್ಲ, ಹಾಗಾಗಿ ಗೈಸ್. ಸೊ ಇವತ್ತು ನಾನು ವಿಶ್ವಮಾನವ ಎಕ್ಸ್ಪ್ರೆಸ್ನ ವೀಡಿಯೋ ಮಾಡ್ತೀನಿ ಗೈಸ್. ಸೊ ಬನ್ನಿ ನೋಡ್ಕೊಂಡು ಬರೋಣ. ಸೊ ಗೈಸ್, ಇಲ್ಲಿ ಹೋಗ್ತಿದೆಯಲ್ಲ, ಇದು ಜೋಧ್ಪುರ್ ಬೆಂಗಳೂರು ಅಜ್ಮೇರ್, ಅಂದರೆ ಜೋಧ್ಪುರಿಂದ ಬೆಂಗಳೂರು ಎಕ್ಸ್ಪ್ರೆಸ್ ಬರೋದಿದು. ಆಮೇಲೆ ಬೆಂಗಳೂರು ಅಜ್ಮೇರ್ ಗರೀಬ್ ನವಾಜ್ ಎಕ್ಸ್ಪ್ರೆಸ್ ಗೈಸ್, ಅದರ MT ರೇಖಿದು. ಸೊ ಇದು ಹೋಗ್ತಿದೆ ನೋಡಿ ಗೈಸ್. ವಿಶ್ವಮಾನವ ಎಕ್ಸ್ಪ್ರೆಸ್ ಅನೌನ್ಸ್ಮೆಂಟ್ ಮಾಡ್ತಿದ್ದಾರೆ. ಎಲ್ಲರೂ ಮೇಲ್ಗಡೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ಬಂದು ವಿಶ್ವಮಾನವ ಎಕ್ಸ್ಪ್ರೆಸ್ ಅರೈವಲ್ದು. ಸೊ ಬನ್ನಿ ನೋಡೋಣ. ಮತ್ತು ಇನ್ನೊಂದು ರೀಸನ್ ಇದೆ ಯಾಕೆ ಮಾಡ್ತಿದ್ದೀನಿ ಅಂತ. ಸೊ ನಮ್ಮ ರಿಲೇಟಿವ್ ಒಬ್ಬರು ಈ ವಿಶ್ವಮಾನವ ಎಕ್ಸ್ಪ್ರೆಸ್ ಎಲ್ಲ ಬರ್ತಿದ್ದಾರೆ, ಅವರು ದಾವಣಗೆರೆಯಿಂದ ಹಾಕಿದ್ದಾರೆ. ಹಾಗಾಗಿ ಇವತ್ತು ನಾನು ವಿಶ್ವಮಾನವ ಎಕ್ಸ್ಪ್ರೆಸ್ನ ಹಾಗೆ ನಿಮಗೂ ತೋರಿಸೋಣ ಅಂತ. ಯಾಕಂದರೆ ಫೇಸ್ಬುಕ್ಕಲ್ಲಿ ಆದಮೇಲೆ ವಿಶ್ವಮಾನವ ಎಕ್ಸ್ಪ್ರೆಸ್ನ ನೋಡೇ ಇಲ್ಲ, ವಿಡಿಯೋ ಮಾಡಿಲ್ಲ. ಸೊ ಹಾಗಾಗಿ ಬನ್ನಿ ಗೈಸ್ ನೋಡೋಣ. ವಿಶ್ವಮಾನವ ಎಕ್ಸ್ಪ್ರೆಸ್ ಫೈನಲಿ ಬಂತು, ಬನ್ನಿ ನೋಡೋಣ ಹಾಗೆ ಹೋಗ್ತಾ. ಸೊ ಗೈಸ್ ನೋಡಿ, ಅಲ್ಲೇ ಬರ್ತಿದೆ. ಗೈಸ್ ಬಂತು ನೋಡಿ. ಸೊ ಅಜ್ನಿ ಡಬ್ಲ್ಯೂ ಆಫ್ಲಿಂಗ್ WP7 ಕಪಲ್ ಆಗಿದ್ದ ಅಜ್ನೀದ್ ಇವರಿದ್ದು. ಸೊ ಕೃಷ್ಣರಾಜಪುರಂದು ಕಪಲ್ ಆಗಬೇಕಾಗಿತ್ತು, ಆದರೆ ಅವತ್ತು ಅಜ್ನೀದ್ ಕಪಲ್ ಆಗಿದೆ ಗೈಸ್. ಗೈಸ್ ಬನ್ನಿ, ಅವ್ರದ್ದು T3 ಕೋಚು. ನನಗೆ ಯಾರು ಅಂತಲೂ ತೋರಿಸ್ತಾ
ತೋರಿಸ್ತೀನಿ ಬನ್ನಿ ಗೈಸ್. ಗೈಸ್ ನಾವು D3 ಕೋಚ್ ಹತ್ರ ಹೋಗಬೇಕು ಗೈಸ್. ಸೊ ಅಲ್ಲೆಲ್ಲೋ ಎಳಿತಾರೆ, ಬನ್ನಿ ನೋಡೋಣ. ಗೈಸ್ ಈ ಕೋಚಲ್ಲಿ ಹತ್ತಬೇಕು ಅಂದರೆ ಆಗೋದೇ ಇಲ್ಲ ಗೈಸ್, ಯಾಕಂದರೆ ಫುಲ್ಲು ರಶ್ ಇದೆ ಟ್ರೈನು. ಇಲ್ಲಿ ಕೂತ್ಕೊಳ್ಳೋಕ್ಕೂ ಕೂಡ ಜಾಗ ಇಲ್ಲ. ಒಂದು 2-3 ಜನ ಆಲ್ರೆಡಿ ಈ ಕೋಚ್ಗಳಲ್ಲೆಲ್ಲ ಫುಲ್ ನಿಂತುಬಿಟ್ಟಿದ್ದಾರೆ. ಹಾಗಾಗಿ ಬೆಂಗಳೂರಲ್ಲಿ ಅಟ್ಲೀಸ್ಟ್ ಸ್ವಲ್ಪ ಕಡಿಮೆನಾದರೂ ಆಗಿದೆ ಗೈಸ್. ಯಶವಂತಪುರದಲ್ಲಿ ಇನ್ನೂ ರಶ್ ಇತ್ತು ಅಂತ ನಮ್ಮ ರಿಲೇಟಿವ್ಸ್ ಹೇಳ್ತಿದ್ರು. ಸೊ ಅದಕ್ಕೆ ಗೈಸ್, ಸೊ ನೋಡ್ತಿದ್ದೀರಲ್ಲ ಗೈಸ್, ಫುಲ್ ನೋಡಿ ರಶ್ ಆಗೋಗ್ಬಿಟ್ಟಿದೆ. ಟ್ರೈನಲ್ಲಿ ಕೂರಕ್ಕೂ ಕೂಡ ಜಾಗ ಇಲ್ಲ, ಹಂಗಾಗಿ ಹೋಗ್ಬಿಟ್ಟಿದೆ. ಗೈಸ್ ನಮ್ಮ ರಿಲೇಟಿವ್ ಅಂತ ಕೇಳ್ತಿದ್ರಲ್ಲ ಗೈಸ್, ಅಲ್ಲಿ ರೆಡ್ ಸೂಟ್ಗೆ ಸಿಕ್ಕೊಂಡು ಮುಂದೆ ಹೋಗ್ತಿದ್ರಲ್ಲ ಗೈಸ್, ಅವರೇ ನಮ್ಮ ರಿಲೇಟಿವು. ಅವರೇ ವಿಶ್ವಮಾನವ ಎಕ್ಸ್ಪ್ರೆಸ್ಸಿಗೆ ಬಂದಿದ್ದು. ಸೊ ಬನ್ನಿ ಗೈಸ್ ನೋಡೋಣ ಮುಂದೇನು. ಎಕ್ಸಿಟ್ಟು ಬಂತು ಗೈಸ್ ಆಲ್ರೆಡಿ. ಸೊ ನೋಡಿ ಅಲ್ಲಿ ಲಾಸ್ಟ್ ಆಲ್ರೆಡಿ ಎಂಡ್ ಆಯಿತು ಟ್ರೈನು. ಸೊ ಬನ್ನಿ ಗೈಸ್ ಎಕ್ಸಿಟ್ಟಿಗೆ ಹೋಗೋಣ. ಅಲ್ಲಿ ನಿಂತಿರೋದು ಗೈಸ್ ರಾಜ್ಯರಾಣಿ ಎಕ್ಸ್ಪ್ರೆಸ್ಸು, ಮೈಸೂರಿಂದ ಬೆಂಗಳೂರಿಗೆ ಬಂದಿದ್ದೆ ಆಲ್ರೆಡಿ ಅದು. ಸೊ ಅಲ್ಲಿ ನೋಡಿ ಗೈಸ್ ಆ ಟ್ರೈನ್ ಹೊರಡ್ತು, ಇದ್ಪುರ್ ಮೆಮು ಅಂದ್ರಲ್ಲ ಅದು ಹೊರಡ್ತು. ಸೊ ಆಲ್ರೆಡಿ ಎಕ್ಸಿಟಿಗೆ ಬಂದ್ವಿ ಗೈಸ್. ನಮ್ಮ ಹಳೆ ಆಲ್ಕೋಮೋಟಿವ್ ನೋಡಿ ಗೈಸ್. ಸೊ ಗೈಸ್ ಇದಕ್ಕೆ ಯಾಕೆ ಆಲ್ಕೋದೆಲ್ಲ ನಾವು ಯಾಕೆ ಮಿಸ್ ಮಾಡ್ತಿದ್ದೀವಿ ಗೊತ್ತಾ ಗೈಸ್? ಎಲೆಕ್ಟ್ರಿಫಿಕೇಷನ್ ಆಗಿ ಎಲ್ಲ ಎಲೆಕ್ಟ್ರಿಕ್ ಲೊಕೊಮೋಟಿವ್ಸ್ ಎಲ್ಲ ರಿಲೀಸ್ ಮಾಡಿದ್ದಾರೆ ಗೈಸ್. ಈಗ ರೀಸೆಂಟಾಗಿ ಅಜ್ಮರ್ ಮೈಸೂರು ಎಕ್ಸ್ಪ್ರೆಸ್ಗೂ ಎಲೆಕ್ಟ್ರಿಕ್ ಬಂತು. ಅದ್ರ ಲಾಸ್ಟ್ ಡೀಸೆಲ್ನ ನಾವು ಕ್ಯಾಪ್ಚರ್ ಮಾಡೋಣ ಅಂದ್ಕೊಂಡ್ವಿ, ಆಗಲಿಲ್ಲ ಗೈಸ್. ಯಾಕೆ ಅಂತ ಇನ್ನೂ ಗೊತ್ತಿಲ್ಲ. ಅದು ಯಾವಾಗ ಲಾಸ್ಟ್ ಡೀಸೆಲ್ ಅಂತ ನಮಗೆ ಗೊತ್ತಿಲ್ಲ. ಸಡನ್ನಾಗಿ ಎಲೆಕ್ಟ್ರಿಕ್ಗೆ ಶಿಫ್ಟ್ ಆಗಿಬಿಡ್ತು. ಸೊ ನೋಡಿ ಗೈಸ್ ಹಳೆ ಅಲ್ಲಿ ಕಪ್ಪಲ್ ಆಗ್ತಿದೆ. ಇವಾಗ ಅದನ್ನು ಶಂಟಿಗೆ ಯೂಸ್ ಮಾಡ್ತಾರೆ ಗೈಸ್. ಸೊ ಗೈಸ್ ಅವಾಗ ಒಂದು ಆಲ್ಕೋ ನೋಡಿದ್ರಲ್ಲ, ಅದೇ ಗೈಸ್ ಮೊದಲು ವಿಶ್ವಮಾನವಾಗೆ. ಇನ್ನು WDP 4D ಅದಕ್ಕಿಂತ ಮುಂಚೆ ಕಪ್ಪಲಾಗಿದ್ದೆ ಅದೇ ಆಲ್ಕೋ ಆ ಥರದ್ದು. ಸೊ ಇಲ್ಲಿ ನೋಡಿ ಗೈಸ್ ಈ ಕಡೆ 1-2 ಬೋಗಿ ಕಾಣಿಸ್ತಿದೆಯಲ್ಲ. ಸೊ ಇದನ್ನು ಸ್ಪೆಷಲ್ ಫೇರ್ ಎಕ್ಸ್ಪ್ರೆಸ್ಸಿಗೆ ಅಂತ ಯೂಸ್ ಮಾಡ್ತಾರೆ. ಇಲ್ಲಾಂದರೆ ಹೋಗಿರೋ ಟ್ರೈನ್ಸನ್ನ ಅದೇನಿರುತ್ತಲ್ಲ ನಾಟ್ ಅಂದರೆ ಮುಗ್ದಿರುತ್ತಲ್ಲ ಆ ಟ್ರೈನ್ಸ್ ಯಾವುದು ಓಡಲ್ವಲ್ಲ, ಅಂದರೆ ಪ್ಯಾಸೆಂಜರ್ ಟ್ರೈನ್ಸ್ ಎಲ್ಲ ಅಂಥದಕ್ಕೆಲ್ಲ ಈ ಥರ ಬೋಗಿಗಳನ್ನ ಇಲ್ಲಿ ಹಾಕ್ತಾರೆ ನೋಡಿ ಗೈಸ್. ಇದನ್ನು ಆಮೇಲೆ ಸ್ಪೆಷಲ್ ಟ್ರೈನ್ಸಿಗೆಲ್ಲ ಇದನ್ನು ಯೂಸ್ ಮಾಡ್ತಾರೆ ಗೈಸ್. ಅಲ್ಲಿ ನೋಡಿ ಬೆಂಗಳೂರು ಕೋಲಾರ ಡೆಮು ಬಂತಲ್ಲಿ ಗೈಸ್, ನೋಡಿ ಶಂಟ್ ಆಗ್ತಿದೆ ಅದು. ಯಾವುದೋ ಬೇರೆ ಡೆಮೋ ಅನ್ಸುತ್ತೆ ಗೈಸ್, ಇದು ಕೋಲಾರ ಡೆಮೋ ನೋಡಿ ಎಷ್ಟು ರೋಡ್ ಶೇರಿಂಗ್ ಇದೆ ಅಂದರೆ ಯಾವುದೋ ಅಂತಾನೆ ಗೊತ್ತಾಗಲ್ಲ. ಗೈಸ್ ನೋಡಿ ಈ ಕಡೆಯಿಂದ ಕೋಲಾರ ಡೆಮು ಸ್ಟಾರ್ಟ್ ಆಗುತ್ತೆ. ಸೊ ಫೈನಲಿ ನೋಡಿ ಗೈಸ್ ಕೋಲಾರ ಡೆಮು ಶಂಟ ಇತ್ತು. ಸೊ ಗೈಸ್ ಅಲ್ಲಿ 39212 ಕೃಷ್ಣರಾಜಪುರಂ WD7 ಇದೆಯಲ್ಲ, ರಾಜ್ಯರಾಣಿ ಎಕ್ಸ್ಪ್ರೆಸ್ಸಿಗೆ ಕಪಲ್ ಆಗಿತ್ತಲ್ಲ ಅದೇ ಇಂಜಿನ್ ಗೈಸ್. ಸೊ ಅಲ್ಲಿ ನೋಡ್ಬೋದು ಅರೈವಲ್ ಗೈಸ್ ಇದೆ 39212. ಗೈಸ್ ಫೈನಲಿ ನಾವು ಎಕ್ಸಿಟ್ಟಿಗೆ ಬಂದ್ವಿ. ಸೊ ಇದೇ ನೋಡಿ ಗೈಸ್ ಎಕ್ಸಿಟ್ಟು ಬೆಂಗಳೂರು ರೈಲ್ವೆ ಸ್ಟೇಷನ್. ಅದು ಹರಿಹರದಲ್ಲೇ ಇದ್ನಲ್ಲ ಗೈಸ್ ಜಾಸ್ತಿ ದಿವಸ, ಅದಕ್ಕೆ ಹರಿಹರ ಅನ್ನೋದೇ ಬಾಯ್ಹರ್ಟ್ ಆಗೋಗ್ಬಿಟ್ಟಿದೆ ಹಾಗಾಗಿ. ಸೊ ನೋಡಿ ಗೈಸ್ ಫುಲ್ ಬೆಂಗಳೂರು ರೈಲ್ವೆ ಸ್ಟೇಷನ್ ಇದು. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಸೊ ಮತ್ತಷ್ಟು ವೀಡಿಯೋ ಸಿಗ್ತಾ ಇರ್ತೀನಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.